ಶಾರು ತಿನ್ನು. ಇದನ್ನೇ ತಂದ್ರಿ? ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ಲ. ವಯಸ್ಸಾದ್ಮೇಲೆ ದೇಹಕ್ಕೆ ಏನಾರ ಒಯ್ತಿರ್ಬೇಕು, ಆಗ ಹೊಟ್ಟೆಗೆ ತಾಳ ಆಯ್ತದೆ. ತಗ ತಗ. ನನಗಿವತ್ತು ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ದೊಡ್ಡ ಮಗಳು ರತ್ನನ ಮದುವೆನ ಹತ್ತಿರದಿಂದ ಕಣ್ ತುಂಬ ನೋಡ್ದಂಗಾಯ್ತು. ಎಲ್ಲ ಶಾಸ್ತ್ರಗಳಲ್ಲೂ ನಾನು ಭಾಗಿಯಾದಂಗಾಯ್ತು. ಇದಕ್ಕಿಂತ ಇನ್ನೇನ್ರಿ ಬೇಕು? ಮಕ್ಕಳ ಖುಷಿ ಕೊಟ್ರೆ ತಡ್ಕೊಳಕ್ಕಾಗಕ್ಕಿಲ್ಲ, ಕಿತ್ಕೊಂಡ್ಬಿಟ್ರೆ ಉಸಿರು ಎಳ್ಕೊಳಕ್ಕಾಗಕ್ಕಿಲ್ಲ. ಹಂಗೆ ಆಸ್ತಿ ಅಂತಸ್ತು ಆಳು ಕಾಳು ಇದು ಯಾವುದು ಬೇಡ ರೀ. ನಮ್ಮ ಮಕ್ಕಳು ನೋಡ್ರಿ ಸುಖ ಸಂತೋಷದಿಂದ ಸಂಸಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ಲ. ದೀಟ ಶಾರು. ಆದರೆ ನನ್ನ ಮಗ ಶಿವ ನನ್ನ ಅಮ್ಮ ಅಂತ ಒಪ್ಕೋಬೇಕು. ಆ ದಿನಕ್ಕೋಸ್ಕರ ಕಾಯ್ತಾ ಇವನು. ಅವನು ಹೋಗುವಾಗ ಬರುವಾಗ ನನ್ನನ್ನು ಒಂದು ಸಾರಿ ತಿರುಗಿ ನೋಡಬೇಕು. ಅಷ್ಟಾದರೆ ಈ ಜೀವಕ್ಕೆ ಸಮಾಧಾನ ರೀ. ಯಾವ ಸಮಯಕ್ಕೆ ಏನೇನಾಗಬೇಕೋ ಆಯಾಯ ಸಮಯಕ್ಕೆ ಅದೆಲ್ಲ ಆಯ್ತದೆ. ನೀವು ತೊಗೊಳ್ಳಿ. ಇಲ್ಲ, ನಾನು ತಿಂದೆ. ಬಹಳ ಸಂತೋಷ ಆಗ್ತಾ ಇದೆ. ಆ ಸಂತೋಷಕ್ಕೆ ಹಸಿವೆ ಆಗ್ತಾ ಇಲ್ಲ. ಹುಷಾರು, ನೆತ್ತಿಗೆ ಹತ್ಬಿಡ್ತಾ. ನಾನು ನೀರು ತಗೊಂಬರ್ತೀನಿ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ. ಪರವ, ನನ್ನ ಹೆಂಡ್ರಿಗೆ ನೆತ್ತಿಗೆ ಹತ್ಬಿಟ್ಟಿದೆ, ನೀರು ಕುಡಿಸ್ಬೇಕು. ಅಯ್ಯೋ ಮಾವಯ್ಯ, ಒಂದು ನಿಮಿಷ ಹೋಗ್ಬೇಡಿರಿ. ನೋಡಿ, ಇವಾಗ ನಾವು ನೀರು ತೊಗೊಂಡೋದ್ರೆ ಅತ್ತೆಗೆ ಮಾತ್ರ ಸಮಾಧಾನ ಆಗುತ್ತೆ. ಅದು ನೀರು ಕೊಡದೆ ಹೋದ್ರೆ ನಮ್ಗೆ ಎಲ್ರಿಗೂ ಸಮಾಧಾನ ಆಗುತ್ತೆ. ನೋಡ್ತೀವಿ ಅಲ್ಲಿ ನೋಡಿ. ಅಯ್ಯೋ ಅತ್ತೆನಲ್ಲ ಮಾವಯ್ಯ, ಅತ್ತೆ ಹಿಂದೆ ನೋಡಿ. ಪರವ, ಇದು ಆಗಕ್ಕಿಲ್ಲ ಕಣವ. ನನ್ನ ಹೆಂಡ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನು ಗತಿ? ಅಯ್ಯೋ ಮಾವಯ್ಯ, ನಾನು ಡಾಕ್ಟ್ರು, ನಾನು ಹೇಳ್ತಿಲ್ವಾ? ಏನು ಆಗಲ್ಲ, ನೀವು ಸುಮ್ಮನೆ ಇರಿ. ನೋಡಿದ್ರೆ ನಾನು ಹೇಳ್ದೆ ತಾನೆ, ನಾವು ಒಂದು ನಿಮಿಷ ತಡ ಮಾಡಿದ್ರೆ ಎಲ್ರಿಗೂ ನೆಮ್ಮದಿ ಅಂತ. ಅಮ್ಮ ಮಗ ಒಂದಾಗೋ ಟೈಮ್ ಇತ್ತು. ಮಾವಯ್ಯ, ಇನ್ಮೇಲೆ ನಮ್ಮ ಕತೆ ತುಂಬ ಸ್ಪೀಡಾಗಿ ಹೋಗ್ತಿರುತ್ತೆ, ನೋಡ್ತೀರಿ. ನೀರು ಕುಡಿರಿ. ಅತ್ತೆ, ನಿಮ್ಮ ಮಗನ ಕೈಯಿಂದ ನೀರು ತಗೊಂಡು ಕುಡಿದ್ರಲ್ಲ, ಖುಷಿನಾ? ಬರೀ ಖುಷಿ ಅಲ್ಲ, ಹಬ್ಬ ಹಬ್ಬ ಮಾಡ್ತಾವಳೆ ಮನಸ್ಸಲ್ಲಿ. ಈಗ ತಾನೇ ನನ್ನ ಮಗ ನನ್ನ ಕಡೆ ತಿರುಗಿ ನೋಡಿದ್ರೆ ಸಾಕು ಅಂತಿದ್ದೆ. ಅವನ ಕೈಯಾರೆ ನೀರು ತಂದು ಕೊಟ್ಟ ಅಂದ್ರೆ ಇದು ನೀರಲ್ಲ ರೀ, ಪನ್ನೀರು.
ಅದೆಂಥ ಪ್ರೀತಿ ಅತ್ತೆ ನಿಮ್ಮದು. ನನ್ನ ಮಾವ ದೇವ್ರಂಥ ಮನುಷ್ಯನೇ. ಜನ ಮಾತಾಡೋರು ಮಾತಾಡ್ತಾರೆ ಅವನಿಗೆ ಬುದ್ಧಿ ಇಲ್ಲ, ತಾಯಿನ ದೂರ ಮಾಡಿದ್ದಾನೆ ಅಂತ. ಪಾಪ ನನ್ನ ಮಾವಂಗಾಗಿರೋ ನೋವು ಅವನ ಪ್ರಕಾರ ದೊಡ್ಡದೆ. ಅದು ಮಾಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಷ್ಟೆ. ಆದರೆ ಅತ್ತೆ, ನೀವು ನಿಮ್ಮ ಮಗ ಒಂದಾಗೋದಕ್ಕೆ ಇದೇ ಮೊದಲನೇ ಮೆಟ್ಲು. ಇನ್ಮೇಲೆಲ್ಲ ಒಳ್ಳೇದೇ ಆಗ್ತಿರುತ್ತೆ. ಇರಿ, ನಂಗೊಂದು ಸಣ್ಣ ಕೆಲಸ ಬಾಕಿ ಇದೆ, ಹಿಂಗೋಗಿ ಬರ್ತೀನಿ. ಬಾಬಾ, ಯಜಮಾನ್ರೆ, ನಾನೇನೋ ನೋಡ್ದೆ. ಏನು ನೋಡಿದೆ ಪಾರೋ? ಬಟ್ಟೆ ಗಿಟ್ಟೆ ತೂತ್ ಗೀತ ಆಗೈತೆ, ಏನು ನೋಡಿದೆ? ಏ ಅದಲ್ಲ, ಬೇರೆ ಏನೋ ನೋಡ್ದೆ. ಬೇರೆ ಏನೋ? ಏನು ಪಾರೋ? ಅದೇ ಮಾವ, ನೀನು ನಿಮ್ಮ ಮಮ್ಮಿಗೆ ತುಂಬ ಪ್ರೀತಿಯಿಂದ ನೀರು ಕೊಟ್ಟಿದ್ಲ. ಪಾರೋ, ಆ ಜಾಗದಾಗೆ ಯಾರಿದ್ರು ನಾ ಅದೇ ಕೆಲಸನೇ ಮಾಡ್ತಿದ್ದೆ. ಆಟೆ ಊಟಕ್ಕೆ ನೀಡಬೇಕು, ಎಲೆ ತಳ್ಕೊಬತ್ತೀನಿ. ಕಳ್ಳ ಮಾವ ನೀನು. ಹೋಗು, ಅಮ್ಮ ಮಗನ ಒಂದು ಮಾಡೋದಕ್ಕೆ ದೊಡ್ಡ ಪ್ಲಾನ್ ನಾನು ಮಾಡೇ ಮಾಡ್ತೀನಿ. ಅಜಯ್, ಯಾಕೆ ಹಿಂಗೆ ಸುಮ್ಕೆ ನಿಲ್ಸ್ಕೊಂಡಿದ್ಯಾ? ಏನಾದರೂ ಹೇಳು. ನಿನ್ನ ತಲೆ ನಮ್ಮ ಹಳ್ಳಿ ದೀಪ ಆಗೈತೆ. ಯಾವಾಗ ಆನ್ ಆಯ್ತದೋ ಯಾವಾಗ ಆಫ್ ಆಯ್ತದೋ ಒಂದು ಗೊತ್ತಿಲ್ಲ. ಹುಸಿ ಅಮ್ಮಕ್ಕೆ ಕಟ್ ಸುಮ್ಮಕ್ಕಿತ್ಕ. ಅಜ್ಜಿ ಕರೆದ್ರಂತೆ. ನೀನು ಈ ಮನೆಗೆ ಮದುವೆ ಆಗಿ ಬಂದ್ಮೇಕೆ ಏನೇನು ಮಾಡಿದೀಯ ಅಂತ ಹುಸಿ ಹೇಳು. ಅಜ್ಜಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನೀ ಮನೋ ಜೊತೆ ಸೇರ್ಕೊಂಡು ಏನೇನು ನಾಟಕ ಆಡಿದೀಯಾ ಅದ್ರ ಬಗ್ಗೆ ಕೇಳ್ತಾ ಇವ್. ನನ್ನ ಗಂಡನೇ ಪುನರ್ಜನ್ಮ ಎತ್ ಬಂದಾನೆ ಅಂತ ಹೇಳಿ ಮೊರವಾದೆ ಕೊಟ್ಟುದು. ಬಟ್ಟೆ ಬದಲಾಯಿಸಕ್ಕೆ ಕೊಟ್ಟೆ, ನಾನು ಮಲ್ಗಕ್ಕೆ ಹೊಣೆನೂ ಬಿಟ್ಕೊಟ್ಟೆ. ಇದೆಲ್ಲ ಮಾಡಿದ್ದು ನಿನಗಿದ್ದ. ಯಾಕೆ ಈ ನಾಟಕ ಆಡ್ದೆ ಹೇಳು. ಏನು, ನಾನು ನನ್ನ ದೊರೆ ಸೇರ್ಕೊಂಡು ನಾಟಕನ? ಇನ್ನೀ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕಿಲ್ಲ. ನಮ್ಮ ತಾತ ಅಂದರೆ ನಿಮ್ಮ ಯಜಮಾನ್ರು, ಅವ್ರ ಹಿರಿಯರು, ಅವ್ರ ಅಪ್ಪ, ಅವ್ರ ತಾತ, ಅವ್ರ ಮುತ್ತಾತ ಎಲ್ಲರೂ ನನ್ನ ದೊರೆ ಪರವಾಗೇ ಇರೋದೇ ನಿಜ ಆಗಿದ್ದಿದ್ರೆ, ನೀವು ಹೇಳ್ದಂಗೆ ನಾನು ಮಾಡ್ತಿರೋದು ನಾಟಕನೇ ಆಗಿದ್ದಿದ್ರೆ ಅವರೇ ಎಲ್ಲನೂ ತೋರಿಸ್ಕೊಡ್ತಾರೆ. ಅಜ್ಜಿ, ನಿಮ್ಮ ಅಕ್ಕಪಕ್ಕ ಕೂತ್ಕೊಂಡು ಚಮಚಗಿರಿ ಮಾಡ್ತಾರಲ್ಲ, ಅವ್ರು ಹೇಳಿರೋ ಮಾತನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ನಂಗೆ ಸಂದಾಗ ಗೊತ್ತೈತೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.